ಎಲ್ರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೇಟಿಎಂ ಆ್ಯಪ್ನಲ್ಲಿ ನಿಮ್ಮ ಮೊಬೈಲನ್ನು ಹೇಗೆ ರೀಚಾರ್ಜ್ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಪೇಟಿಎಂ ಆ್ಯಪ್ಗೆ ಹೋಗಿ. ಮೊದಲನೇ ಆಪ್ಷನ್ ಮೊಬೈಲ್ ಪ್ರಿಪೇಯ್ಡ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ನಿಮ್ಮದು ಮೊಬೈಲ್ ಪ್ರಿಪೇಯ್ಡ್ ಆಗಿದ್ದರೆ ಫಸ್ಟ್ ಆಪ್ಷನ್ ಪ್ರಿಪೇಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಪೋಸ್ಟ್ ಪೇಯ್ಡ್ ಆಗಿದ್ದರೆ ಸೆಕೆಂಡ್ ಆಪ್ಷನ್ ಪೋಸ್ಟ್ ಪೇಯ್ಡ್ ಅಂತ ಸೆಲೆಕ್ಟ್ ಮಾಡಿಕೊಡಿ. ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನೋಡಿ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಆಪರೇಟರ್ ಮತ್ತು ಸರ್ಕಲ್ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಒಂದು ವೇಳೆ ನಿಮ್ಮದು ಆಪರೇಟ್ರು ಚೇಂಜ್ ಆಗಿದ್ದರೆ ಇಲ್ಲಿ ಚೇಂಜ್ ಆಪರೇಟರ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದು ಆಪರೇಟ್ರು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ ಹೋಗ್ತೀನಿ. ಈಗ ಅಮೌಂಟನ್ನು ಟೈಪ್ ಮಾಡಿ. ಒಂದು ವೇಳೆ ಪ್ಲ್ಯಾನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಬ್ರೌಸ್ ಪ್ಲ್ಯಾನ್ಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಬರುತ್ತೆ. ನೋಡಿ, ಪಾಪ್ಯುಲರ್ ಪ್ಲ್ಯಾನ್ಸ್ ಇದೆ, ಜಿಯೋ ಫೋನ್ ಅಂತ ಇದೆ, ಟಾಪಪ್ ಅಂತ ಇದೆ, ಡೇಟಾ ಆ್ಯಡ್ ಆನ್ ಅಂತ ಇದೆ. ಹೀಗೆ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ, ಇದರಲ್ಲಿ ಬೇಕಿರೋ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಅಮೌಂಟನ್ನು ಎಂಟ್ರಿ ಮಾಡ್ತೀನಿ. ಅಮೌಂಟ್ ಎಂಟ್ರಿ ಮಾಡಿದ ಮೇಲೆ ಪ್ರೊಸೀಡ್ ಟು ರೀಚಾರ್ಜ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಪ್ರೊಸೀಡ್ ಟು ಪೇ ₹75 ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಪೇಮೆಂಟಿಗೆ ಬೇರೆ ಬೇರೆ ಆಪ್ಷನ್ ಇದೆ. ನಿಮ್ಮ ಪೇಟಿಎಮ್ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇದ್ದರೆ ಈ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ರೀಚಾರ್ಜ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ, ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ, ಭೀಮ್ UPI ಇದೆ, ನೆಟ್ ಬ್ಯಾಂಕಿಂಗ್ ಇದೆ. ಹೀಗೆ ಬೇರೆ ಬೇರೆ ಪೇಮೆಂಟ್ ಆಪ್ಷನ್ಸ್ ಇದೆ. ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆಪ್ಷನ್ ತೊಗೊಂಡ್ರೆ, ನೋಡಿ, ಒಂದು ವೇಳೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆಪ್ಷನ್ ತೊಗೊಂಡ್ರೆ ನೀವು ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು, ಹಾಗೆ ಕಾರ್ಡ್ ಎಕ್ಸ್ಪೈರಿ ಡೇಟ್ ಟೈಪ್ ಮಾಡಬೇಕು, CVV ನಂಬರ್ನ ಟೈಪ್ ಮಾಡಬೇಕು. ನೀವು ಈ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಇಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಸೇವ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಸತಿ ರೀಚಾರ್ಜ್ ಮಾಡಬೇಕಾದ್ರೆ ಪುನಃ ಈ ಕಾರ್ಡ್ ನಂಬರು ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಬರೀ CVV ನಂಬರ್ನ ಎಂಟ್ರಿ ಮಾಡಿದರೆ ಸಾಕು. ನಾನು ನೋಡಿ ಕ್ರೆಡಿಟ್ ಕಾರ್ಡ್ ಆಪ್ಷನ್ ತೊಗೋತೀನಿ. ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ICIC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದರದ್ದೆಲ್ಲ ಡೀಟೇಲ್ಸ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ICIC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, CVV ನಂಬರ್ನ ಟೈಪ್ ಮಾಡಬೇಕು. CVV ನಂಬರ್ನ ಟೈಪ್ ಮಾಡ್ತೀನಿ. ಪೇ ₹75 ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ನೋಡಿ, OTP ಬರುತ್ತೆ ನಿಮ್ಮ ನಂಬರಿಗೆ. ನೋಡಿ, OTPನ ಟೈಪ್ ಮಾಡಬೇಕು ಇಲ್ಲಿ. ಕೆಲವು ಮೊಬೈಲಲ್ಲಿ ಆಟೋ ರೀಡ್ ಆಪ್ಷನ್ ಇರುತ್ತೆ, ಅಂದರೆ ಆಟೋಮೆಟಿಕ್ಕಾಗಿ OTPನ ಅದೇ ರೀಡ್ ಮಾಡ್ಕೊಳ್ಳುತ್ತೆ, ನೀವು ಮ್ಯಾನ್ಯಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ OTPನ ಟೈಪ್ ಮಾಡಿದ್ದೀನಿ, ಸಬ್ಮಿಟ್ ಅಂತ ಕೊಡ್ತೀನಿ. ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ. ನೋಡಿ, ಯುವರ್ ಆರ್ಡರ್ ಈಸ್ ಸಕ್ಸಸ್ಫುಲ್, ರೀಚಾರ್ಜ್ ಆಗಿದೆ. ನೋಡಿ, ಅಮೌಂಟ್ ಡೆಬಿಟ್ ಆಗಿರೋ ಬಗ್ಗೆ ಮೆಸೇಜ್ ಕೂಡ ಬಂದಿದೆ, ಟ್ರಾನ್ಸಾಕ್ಷನ್ ನಂಬರ್ ಸಹ ಬರುತ್ತೆ. 1 ನಿಮಿಷದಲ್ಲಿ ಈ ಪೇಟಿಎಂ ಆ್ಯಪನ್ನು ಉಪಯೋಗಿಸ್ಕೊಂಡು ನಿಮ್ಮ ಮೊಬೈಲನ್ನು ರೀಚಾರ್ಜ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.